ಒಟ್ಟಿಗೆ ಸೇರ್ಕೊಂಡು ಕೆಲಸ ಅದಕ್ಕೆ ಯೋಚನೆ ಮಾಡಿ ನಾವಿಬ್ರು ಬೇರೆ ಬೇರೆ ಜಂಟಿಯಾಗಿ ವಿದ್ಯಾರ್ಥಿಗಳಿಗೆ ದುಡಿದು ಖಂಡಿತ ಖಂಡಿತ. ಆದರೆ ನಿನ್ನೆ MLA ಗಳ ಬಲಾಬಲ ಪರೀಕ್ಷೆಯಲ್ಲಿ ನಾವು ಸೋತಿದ್ವಿ. ಕಮ್ಮಿ ಅಂದರೆ 80 ಮತಗಳಿಂದ ಸೋತಿದ್ವಿ. ಇರಬಹುದು. ನೀವು ಸೋಲು ಅದಕ್ಕೆ ನೀವು ನಮ್ಮ ಪಕ್ಷಕ್ಕೆ ಯಾವ ಷರತ್ತಿನ ಕ್ಷಮತೆ ನೋಡಿ, ದೇಶವನ್ನು ಕೂಡ ಅವರವರ ಖಾತೆಯಲ್ಲಿ ಅವರವರು ಸ್ವತಂತ್ರವಾಗಿ ಅಧಿಕಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಉಂಟು. ನಿಮ್ಮ ಮಾನ ಕುಡಿಲಿ ಏನು ಅಷ್ಟ ನಿಮ್ಮ ಮುಂದೆ ನಮ್ಮ ಆತ್ಮಸಮರ್ಪಣೆ ಆಗಬೇಕು. ಅಸಾಧ್ಯ ಇದು. ಹಾಗಲ್ಲ ಪಕ್ಷಾಧ್ಯಕ್ಷರಾಗಿ ಮಾಡಿದ ಕೆಲಸ ದೊಡ್ಡ ಸಲ ನನಗೆ ಅದರ ನನ್ನನ್ನು ಉತ್ತರಾಧಿಕಾರಿಯಾಗಿ ಮಾಡ್ತೀರಾ? ನಿಮ್ಮಲ್ಲಿ ಯೋಗ್ಯತೆ ಇದೆ. ಮಾತನಾಡೋಣ ನೀವು. ಮತ್ತೆ ದೇಶ ಮುಖ್ಯಮಂತ್ರಿಗಳ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿ ನನಗೆ ಅನುಭವ ಆಯಿತು. ಸಂಘಟನೆಯಲ್ಲಿ ದೊಡ್ಡ ದುಡಿಮೆ ಆ ಲೆಕ್ಕ. ಹಾಗಾದ್ರೆ ನನಗೆ ಯಾವ ವಿಭಾಗ ಕೊಡ್ತೀರಿ? ಇನ್ನು ಗೊತ್ತಿಲ್ಲ, ಆದರೆ ಮಹತ್ವಪೂರ್ಣವಾದ ವಿಭಾಗ ಗೊತ್ತು. ಗೃಹ ಮಂತ್ರಿ ನೀವಾಗ್ತೀರಿ, ಹಣಕಾಸು ದುರ್ಗಾಬಾಯಿ. ನನಗೆ ಈ ವಾಣಿಜ್ಯ ಮತ್ತು ಉದ್ಯೋಗ ಕೊಟ್ಬಿಡ್ತೀರಾ? ಆಗ್ಬೋದು. ಮತ್ತೆ ನಮ್ಮ ಮತ್ತೇನಾದ್ರು ಷರತ್ತು ನಾನು ಕೇಳೋದಿಲ್ಲ. ಮತ್ತೇನಾದ್ರು ಷರತ್ತನ್ನು ಒಡ್ಡಿದರೆ ನಾನಿನ್ನ MLA ಗಳ ಬಲಾಬಲ ಪರೀಕ್ಷೆಯಲ್ಲಿ ನಾವು ಸೋಲ್ತೀವಿ, ಮತ್ತೆ 1 ವರ್ಷದಲ್ಲಿ ಪಕ್ಷಾಧ್ಯಕ್ಷ ಸ್ಥಾನವನ್ನು ಕಳ್ಕೊಳ್ತೀವಿ. ಈಗ ಷರತ್ತುಗಳೇನಿಲ್ಲ, ಒಂದೆರಡು ಸರಳ ಪ್ರಶ್ನೆಗಳಿವೆ. ಕೇಳಿ ನಮ್ಮ ಹಾಕಲು ಸ್ವಲ್ಪ ನಮ್ಮ ಹರಿಶಂಕರ್ ತ್ರಿಪಾಠಿ ಅವರನ್ನು ಹೊಸ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಅಂತ ದೊಡ್ಡ ಸ್ಥಾನದ ಭಾವಿಸಿದ್ರು. ಮಹೇಂದ್ರ ವಾಜಪೇಯಿ ಅವರು ಮಿಕ್ಕವ್ರ ಬಗ್ಗೆ ಕೇಳಬೇಡಿ, ಯಾಕಂದ್ರೆ ನಿಮ್ಮ ಮತ್ತು ದೇಸಾಯಿ ಅವರ ಅನುಮತಿ ಇದೆ. ನಾನು ಮತ್ತೆ ಯಂಗ್ಸ್ಟರ್ಸ್ಗೂ ಅವಕಾಶ ಕೊಡಿ. ಅಂದ್ರೆ ಮಂತ್ರಿಮಂಡಲ ದೊಡ್ಡದಾಗುತ್ತೆ. ಸರೋಜಿನಿ ಅವರನ್ನು ಸೇರಿಸ್ಕೊಳ್ತೇನೆ. ಹೌದಾ? ನಿಮ್ಮಲ್ಲಿ ಖುಷಿ ನೋಡಿದ್ರೆ ಸೇರಿಸ್ತಾರೆ. ಅದೇ ನಿಮ್ಮ ಮಗ ಸೂರ್ಯ ಪ್ರಸಾದ್ ಕೌಶಲ್ನ ಸೇರಿಸ್ಕೋಬೇಕು ಅಂತ ಅಲ್ಲ? ನನಗೂ ಹೇಳುದು. ನನ್ನ ಮಗ ಸೂರ್ಯ ಪ್ರಸಾದ್ ಕೌಶಲ್ಯ ಮಂತ್ರಿ ಮಾಡೋ ಚಟುವಟಿಕೆ ನೀವೆಲ್ಲರೂ ಸೇರ್ಕೊಂಡು ಹೋಗ್ತದೆ. ನಾನೇ ಬೇಡ ಅಲ್ಲ, ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ನಂದೆಲ್ಲ ಸೆಟ್ಲ್ ಆಗೋಯ್ತಲ್ಲ, ಯಾರು ಅಡ್ಡ ಬಂದಿಲ್ಲ. ಆದರೆ ನಾನು ಹೇಳೋದಿಲ್ಲ. ಹಿಂದೆ ಒಂದ್ಸಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ಗೆ ನನ್ನ ಕೈ ಬಲವಂತವಾಗಿ ಒಂದು ಸಿಗ್ನೇಚರ್ ಹಾಕಿಕೊಂಡು ಅದೇನು ಏನು ಓದೋದಕ್ಕೂ ಅವಕಾಶ ಕೊಟ್ಟರೆ ಎದುರಿಸಿ ಬೆದರಿಸಿ ಹಾಕ್ಬಿಟ್ಟು ನಾನು ನಿಮ್ಮ ಹತ್ರ ನೋ ವೇ ಚಾನ್ಸೇ ಇಲ್ಲ, ಆಗದೇ ಇಲ್ಲ. ಮಾಮೂಲಿ ಟೈಮಲ್ಲ, ಈ ಥರ ಟೈಮ್ ಕ್ಲಾಸ್ ಕೈಯಲ್ಲಿದ್ದರೆ ನಾನು ಸ್ವಲ್ಪ ಟಾಪಲ್ಲಿ ನಾನೊಂದು ಸ್ಟೇಟ್ಮೆಂಟ್ ತಯಾರು ಮಾಡಿದ್ದೀನಿ. ನೀವು ಸರಿ ಏನಂತ ಅಂದರೆ ನಾವಿಬ್ಬರು ಕೂತು ಪರಸ್ಪರ ಚರ್ಚೆ ಮಾಡಿ ಪರಸ್ಪರ ಒಪ್ಪಿ ನನ್ನನ್ನು ನಾಯಕನನ್ನಾಗಿ ನೀವೇ ಸೂಚನೆ ಮಾಡಿದ್ದೀರಾ, ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನು ಎಲ್ಲ ಕೇಳಿಸ್ಕೊಂಡ್ರ? ಅವಿರೋಧವಾಗಿ ನನ್ನನ್ನು ಆಯ್ಕೆ ಇನ್ನೊಂದ್ಸತಿ ಓದ್ತೀವಿ. ನೀವೇ ಡಬಲ್ ಕಾಣ್ತೇವೆ. ಮನೆಯಲ್ಲಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇದನ್ನು ಪೇಟೆಗೆ ಕಳಿಸ್ಕೊಡ್ತೀವಿ. ಅವಿರೋಧವಾಗಿ ಮತ್ತೆ ಕರ್ತವ್ಯ ವಹಿಸಿ 5 ವರ್ಷಕ್ಕೆ 5 ವರ್ಷ 2.5
ನೀವೀಗ ಅಧ್ಯಕ್ಷರಲ್ಲ, ರಾಜೀನಾಮೆ ಕೊಡಬೇಕಾಗಿದೆ. ಆಮೇಲೆ ಸೀದಾ ಇದಕ್ಕೆ ಉದ್ಯೋಗ ನಾಳೆ ಬೆಳಿಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇರ್ತೀವಿ. ಯಾಕಂದ್ರೆ ನಮಗೆ ಬರಲೇ ಮುಖ್ಯಮಂತ್ರಿಗಳೇ ಬೇರೆ ಯಾರಾದರೂ ಇದು ಮಾತು ಸತ್ಯ ಹೇಳ್ತೀನಿ. ಯಾರ್ಯಾರ ಹತ್ರ ಟೋಪಿ ಹಾಕ್ಸ್ಕೊಳ್ಳೋ ಬಂದು ನಿಮ್ಮ ಹತ್ರನೇ ಹಾಕ್ಸ್ಬಿಟ್ಟು ಇದು ಸೆಂಟರ್, ಇದು ರೈಟ್, ಇದು ಲೆಫ್ಟ್. ನೀವು ಲೆಫ್ಟಿಸ್ಟ್. ಒಂದೇ ಒಂದು ರಿಕ್ವೆಸ್ಟು, ತಿಳ್ಕೊಂಡ್ರೆ ಮುಖ್ಯಮಂತ್ರಿ ಆಗ್ತಿಲ್ಲ ಗೊತ್ತಿಲ್ಲ, ಒಂದು ಪಕ್ಷ DCM ಮಾಡಿ ಪಕ್ಷಾಧ್ಯಕ್ಷ